ಧರ್ಮಸ್ಥಳ ಕೇಸ್ ಎನ್ಐಎಗೆ ಮತ್ತೊಂದು ಕಡೆ ಬಿಜೆಪಿ ಏನಿದೆಯಲ್ಲ, ಒಂದು ಕಡೆ ಎನ್ಐಎ SIT ಅನ್ನುವಂಥದ್ದು ಸಾಕಷ್ಟು ನಡೀತಾ ಇದೆ. ಗಮನಿಸಬೇಕು ನಾವು. ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಧರ್ಮಸ್ಥಳ ಕೇಸ್ ಎನ್ಐಎ ತನಿಖೆಗೆ ಬಿಜೆಪಿ ಒತ್ತಾಯ. ಇನ್ನು ಈ ಒತ್ತಾಯ ಮಾಡ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಬಿಜೆಪಿ ಒತ್ತಾಯಕ್ಕೆ DCM DK ಶಿವಕುಮಾರ್ ಒಂದಿಷ್ಟು ತಿರುಗೇಟು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. SIT ತನಿಖೆಯಿಂದ ಬಿಜೆಪಿಗೆ ಸಮಾಧಾನ ಆಗಿಲ್ವಾ? ಯಾಕೆ SIT ರಚನೆಗೆ ಒತ್ತಾಯಿಸಿದ್ದು ಬಿಜೆಪಿ ಅವರಲ್ವಾ? ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ಅವರೇ ಎರಡು ಬಣ ಆಗಿದೆ ನೋಡಿ. ಬಿಜೆಪಿಯ ಮೂಲ ಕಾರ್ಯಕರ್ತರೇ ಒಂದಿಷ್ಟು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ DCM DK ಶಿವಕುಮಾರ್ ಅವರು ಒಂದಿಷ್ಟು ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇರುವಂಥದ್ದು ನೋಡಿ. ಬಿಜೆಪಿ ನಾಯಕರು ಇದೀಗ ಒಂದು ಹಿಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಈ ಧರ್ಮಸ್ಥಳ ಕೇಸ್ ಏನಿದೆ, ಒಂದಿಷ್ಟು ಷಡ್ಯಂತ್ರ, ಒಂದಿಷ್ಟು ಆರೋಪ ಕೇಳಿ ಬಂದಾಗಿಂದ ಕೂಡ ಬಿಜೆಪಿ ನಾಯಕರು ಒಂದಿಲ್ಲ ಒಂದು ಆರೋಪಗಳನ್ನು ಸಹಜವಾಗಿ ಮಾಡ್ತಾ ಇದ್ದಾರೆ ನೋಡಿ. ಈ ಸಿನಿಮಾದ ಪ್ರೊಡ್ಯೂಸರ್ ಇವರೇ, ನಿರ್ದೇಶಕರು ಇವರೇ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ ಒಂದಿಷ್ಟು ವಾಗ್ದಾಳಿಯನ್ನ ಮಾಡ್ತಾ ಇದ್ರೆ, SIT ರಚನೆ ಮಾಡೋದಕ್ಕೆ ಬಿಜೆಪಿ ನಾಯಕರೇ ಒಂದಿಷ್ಟು ಹೇಳಿದ್ದಾರೆ. ಈಗ ಬಿಜೆಪಿ ಅವರಿಗೆ SIT ಮೇಲೆ ನಂಬಿಕೆ ಇಲ್ವಾ? ಹಾಗಾದ್ರೆ ಇನ್ನು ಈಗ NIA ರಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಬಿಜೆಪಿ ನಾಯಕರು? ಹಾಗಾದ್ರೆ ಇದರ ಅರ್ಥ ಏನು? ಯಾಕಂದ್ರೆ ಸಂಪೂರ್ಣವಾದಂತ ಇಲ್ಲಿ ಷಡ್ಯಂತ್ರ ಏನಿದೆಯಲ್ಲ, ಬಿಜೆಪಿಯ ಮೂಲ ಕಾರ್ಯಕರ್ತರಿಂದ ಒಂದಿಷ್ಟು ಷಡ್ಯಂತ್ರ ನಡೀತಾ ಇದೆ. ಧರ್ಮಸ್ಥಳದ ವಿರುದ್ಧ ಏನು ಷಡ್ಯಂತ್ರ ಆರೋಪ ಕೇಳಿ ಬರ್ತಾ ಇರುವಂಥದ್ದು, ಅಪಪ್ರಚಾರದ ಒಂದಿಷ್ಟು ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಇದು ಬಿಜೆಪಿಯ ಮೂಲ ಕಾರ್ಯಕರ್ತರೇ ಒಂದಿಷ್ಟು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ DCM DK ಶಿವಕುಮಾರ್ ಅವರು ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾವಾಗ ಅಶೋಕ್ ಅವರು ಕೂಡ ಒಂದಿಷ್ಟು ಆರೋಪವನ್ನು ಮಾಡ್ತಾ ಇರುವಂಥದ್ದು, ಆರೋಪ ಬಹಳ ಸ್ಪಷ್ಟವಾಗಿ ಅವರು ಮಾಡಿರುವಂಥದ್ದು. ಇಲ್ಲಿ ಅಶೋಕ್ ಅವರು ಏನು ಹೇಳ್ತಾರೆ ಅಂತಂದ್ರೆ, ಈ ಕೊಲೆ ಪ್ರಕರಣ, ಈ ಅತ್ಯಾಚಾರ ಪ್ರಕರಣ, ಸಂಪೂರ್ಣವಾದಂಥ ಪ್ರಕರಣವನ್ನು ಮುಂದಿಟ್ಟುಕೊಂಡು ಧರ್ಮಸ್ಥಳದ ಹೆಗಡೆ ಕುಟುಂಬಕ್ಕೆ ನಿರಂತರವಾದಂಥ ಚಿತ್ರಹಿಂಸೆಯನ್ನು ನೀಡಲಾಗ್ತಾ ಇದೆ. ಆ ಕುಟುಂಬದ ಶಾಪ ನಿಮಗೆ ತಟ್ಟಲ್ವಾ? ಮುಂದೆ ಇಟ್ಟುಕೊಂಡು ನೀವೊಂದು ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ. ನಿರ್ದೇಶಕರು ಯಾರು ಅಂತ ನನಗೆ ಗೊತ್ತಿಲ್ಲ, ಆದರೆ ನಿರ್ಮಾಪಕರು ಮಾತ್ರ ಕಾಂಗ್ರೆಸ್ನವರು ಅನ್ನುವಂಥ ರೀತಿಯಾಗಿ ಅಶೋಕ್ ಅವರು ಹೇಳಿಕೆಯನ್ನು ಕೊಡ್ತಾರೆ. ಮತ್ತೊಂದು ಕಡೆ SIT ರಚನೆ ಮಾಡಿದ್ದು, SIT ಮೇಲೆ ಒಂದಿಷ್ಟು ನಂಬಿಕೆ ಇಲ್ಲ ಅನ್ನುವಂಥ ರೀತಿಯಾಗಿ ಬಿಜೆಪಿ ನಾಯಕರು ಒಂದಿಷ್ಟು ವರ್ತಿಸ್ತಾ ಇರುವಂಥದ್ದು. ಈಗ ಬಿಜೆಪಿ ನಾಯಕರು ಹೇಳ್ತಾ ಇರುವಂಥದ್ದು NIAಗೆ ವಹಿಸಿ, ಇನ್ನು ಕಾಂಗ್ರೆಸ್ ನಾಯಕರು SITನೇ ಸರಿಯಾದಂಥ ನಿಷ್ಪಕ್ಷವಾದಂಥ ತನಿಖೆಯನ್ನ ಮಾಡ್ತಾ ಇದೆ. ಯಾಕೆ? ಒಳ್ಳೆ ಅದ್ಭುತವಾದಂಥ ಕೆಲಸ ಮಾಡ್ತಾ ಇದೆ, ಅದನ್ನ ಬಿಟ್ಟು ಬೇರೆ ಸಂಸ್ಥೆಗಳಿಗೆ ಹೇಗೆ ಕೊಡೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದ್ರೆ, ಬಿಜೆಪಿ ನಾಯಕರು ಇದಕ್ಕೆಲ್ಲದಕ್ಕೂ ಕೂಡ ಮಣಿತಾ ಇಲ್ಲ. ಅವರು ಒಂದೇ ಒಂದು ಹಠ, NIAಗೆ ಕೊಟ್ಬಿಟ್ರೆ ಸಂಪೂರ್ಣವಾದಂಥ ಒಂದಿಷ್ಟು ನಿಷ್ಪಕ್ಷವಾದಂಥ ಸತ್ಯಾಸತ್ಯತೆ ಏನಿದೆ ಅದೆಲ್ಲವೂ ಕೂಡ ಹೊರಗೆ ಬರುತ್ತೆ ಅನ್ನುವಂಥದ್ದು ಬಿಜೆಪಿ ನಾಯಕರ ವಾದ. ಅಂದರೆ ಒಂದು ಕಡೆ ಧರ್ಮಸ್ಥಳದ ಧರ್ಮಾಧಿಕಾರಿ ಅವರ ಮೇಲೆ ಬಂದಿರುವಂಥ ಒಂದು ಆರೋಪ, ಧರ್ಮಸ್ಥಳದ ವಿರುದ್ಧ ಬಂದಿರುವಂಥ ಆರೋಪ, ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಮೇಲೆ ಅಂದರೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ, ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಧರ್ಮಸ್ಥಳದ ವಿರುದ್ಧ ಒಂದಿಷ್ಟು ಹುನ್ನಾರ ನಡೀತಾ ಇದೆ ಅನ್ನುವಂಥದ್ದು, ಇದು ಬಿಜೆಪಿ ನಾಯಕರ ಒಂದಿಷ್ಟು ವಾದ. ಸೊ ಈ ವಾದದಲ್ಲಿ ಸಂಪೂರ್ಣವಾಗಿ DCM DK ಶಿವಕುಮಾರ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಬಿಜೆಪಿಯ ಮೂಲ ಕಾರ್ಯಕರ್ತರಿಂದಲೇ ಒಂದಿಷ್ಟು ಷಡ್ಯಂತ್ರ ನಡೆದಿದೆ ಅನ್ನುವಂಥ ರೀತಿಯಾಗಿ DCM DK ಶಿವಕುಮಾರ್ ಅವರು ಗಂಭೀರವಾದಂಥ ಆರೋಪ ಮಾಡ್ತಾರೆ ನೋಡಿ. SIT ರಚನೆಗೆ ಒತ್ತಾಯಿಸಿದವರೇ ಬಿಜೆಪಿ ಅವರಲ್ವಾ? ನೋಡಿ, ಈಗ ಬಿಜೆಪಿಗೆ ಸಮಾಧಾನವೇ ಆಗ್ತಾ ಇಲ್ಲ. SIT ತನಿಖೆಯಿಂದ ಬಿಜೆಪಿ ಅವರಿಗೆ ಸಮಾಧಾನನೇ ಆಗ್ತಾ ಇಲ್ಲ. ಪ್ರತಿಯೊಂದು ಕೂಡ ಏನಾದರೂ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ DCM DK ಶಿವಕುಮಾರ್ ಅವರು ಇಲ್ಲಿ ಬಹಳ ಸ್ಪಷ್ಟವಾಗಿ ಒಂದಿಷ್ಟು ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ.